ನೀವು ತುಂಬಾ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮನ್ನ ಮರೆತಿದ್ರೆ ಅವರಲ್ಲಿ ಈ 7 ಲಕ್ಷಣಗಳು ಕಾಣುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ಕೂಡ ಲವ್ ಮಾಡ್ತಾ ಇದ್ರೆ ಈ ವಿಡಿಯೋ ನೋಡಲೇಬೇಕು ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಡೆಫಿನೆಟ್ಲಿ ವಿಡಿಯೋ ಎಂಡ್ ಆಗೋ ಅಷ್ಟರಲ್ಲಿ ನಿಮ್ಗೊಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಓಕೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ. ಕಮ್ ಟು ದ ಪಾಯಿಂಟ್. ಈಗ ಪಾಯಿಂಟಿಗೆ ಬರೋಣ. ಏನಂತ ಹೇಳಿದ್ರೆ ಅವರಲ್ಲಿರುವಂಥ ಲಕ್ಷಣಗಳು ಏನಂದರೆ, ಫಸ್ಟ್ ಒಂದು, ಮೊದಲು ಇದ್ದ ಸಂಪರ್ಕ ಸಂಪೂರ್ಣ ಕಡಿಮೆ ಆಗಿರುತ್ತೆ. ಯಾರಿಗೆ ನೀವು ತುಂಬ ಪ್ರೀತಿ ಮಾಡಿರ್ತೀರಲ್ಲ ಆ ವ್ಯಕ್ತಿಗಳು ನಿಮ್ಮನ್ನು ಮರಿತಾ ಇದ್ರೆ ಆಲ್ಮೋಸ್ಟ್ ಸಂಪರ್ಕ ತುಂಬ ಕಡಿಮೆ ಮಾಡ್ತಾ ಮಾಡ್ತಾ ಬರ್ತಾರೆ. ನೋಡಿ, ಅಟ್ಯಾಚ್ಮೆಂಟ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗೌರವ ಮತ್ತು ಪ್ರೀತಿ ತುಂಬ ಇದ್ದಾಗ, ಆ ಗೌರವ ಪ್ರೀತಿ ಇದ್ದಾಗ ಇರೋ ಅಟ್ಯಾಚ್ಮೆಂಟ್ ಅದನ್ನು ಕಳ್ಕೊಂಡ್ಮೇಲೆ, ಅಂದರೆ ನಿಮ್ಮನ್ನು ಅವರು ಗೌರವ ಮತ್ತು ಪ್ರೀತಿ ಎರಡೂ ಕಡಿಮೆ ಮಾಡಿಕೊಂಡಾಗ ಆಟೋಮೆಟಿಕ್ಲಿ ತುಂಬ ಕಾಂಟ್ಯಾಕ್ಟ್ ಆಗಲಿ, ನಿಮಗೆ ಕಾಲ್ ಮಾಡೋದಾಗಲಿ, ನಿಮ್ಮ ಜೊತೆ ಮಾತಾಡೋದಾಗಲಿ ಇವೆಲ್ಲ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಇದು ಮೊದಲನೇ ಸೈನ್ಸ್, ಮೊದಲನೇ ಲಕ್ಷಣ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ವಿಚಾರಿಸ್ದೇ ಇರೋದು. ಅಂದರೆ ನಿಮ್ಮ ಬಗ್ಗೆ ಏನೂ ವಿಚಾರ ಮಾಡಲ್ಲ. ವಿಚಾರ ಇಟ್ ಮೀನ್ಸ್ ನಿಮ್ಮ ಆರೋಗ್ಯ, ನಿಮ್ಮ ಕೆರಿಯರ್, ನಿಮ್ಮ ಗ್ರೋತ್, ನಿಮ್ಮ ಸಕ್ಸಸ್, ನಿಮ್ಮ ಫ್ಯಾಮಿಲಿ ಅಥವಾ ಬೇರೆ ಇನ್ಯಾರ್ದೋ ಹತ್ರ ಕೇಳಬೇಕು, ಹೇಳಬೇಕು, ಏನೂ ಕೂಡ ಮಾತಾಡಲ್ಲ. ಅವ್ರ ಪಾಡಿಗೆ ಅವರಷ್ಟೇ ಥಿಂಕ್ ಮಾಡ್ತಾರೆ. ಕಣ್ಮುಂದೆ ಬಂದ್ರೂ ಕೂಡ ಅವ್ರು ನೋಡ್ದಂಗೆ ಹೋಗ್ತಿರ್ತಾರೆ. ನೋಡಿ, ಈಗ ನೀವು ಅನ್ಬೋದು ಅಷ್ಟು ನೆನಪುಗಳಿದೆ ನಮ್ಮ ಮತ್ತು ಅವ್ರ ಮಧ್ಯೆ, ಬಟ್ ಸ್ಟಿಲ್ ಹೆಂಗೆ ಅವರು ಏನೂ ಗೊತ್ತಿರೋ ಥರ ಹೆಂಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಮರ್ತು ಬಿಟ್ಟಿದ್ದಾರೆ ಆಲ್ರೆಡಿ. ನಿಮ್ಮ ಬಗ್ಗೆ ಸಂಪೂರ್ಣ ತೆಗ್ದಾಕಿದ್ದಾರೆ ಮನಸ್ಸಿಂದ, ಕಲ್ಲು ಮನಸ್ಸು ಮಾಡ್ಕೊಂಡು ಅಂತ ಹೇಳ್ಬೋದು. ಸೊ ಇದು ಲಕ್ಷಣ ಅವರಲ್ಲಿ ಕಾಣ್ತಿರುತ್ತೆ. ಇದನ್ನು ನೋಡಿ ನೀವು ಡಿಸೈಡ್ ಮಾಡ್ಕೋಬೇಕು, ನಾವು ಕೂಡ ಸರಿ ಹೋಗಬೇಕು, ಇವ್ರು ಆಲ್ರೆಡಿ ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ಅಂತ. ಓಕೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ನೆನಪುಗಳು ತಪ್ಪಿಸ್ಕೊಳ್ಳೋದು. ಅವರಿಗೆ ಈಗ ನಿಮಗೆ ಹೆಂಗೆ ನೆನಪು ಬಂದು ಕಾಡ್ತಿರುತ್ತೆ ತುಂಬ, ಬಟ್ ಅವರು ಆ ನೆನಪಿಂದ ರೀಕಾಲ್ ಆಗ್ತಿದ್ದಂಗೆ ಅದರಿಂದ ಆಚೆ ಬಂದುಬಿಡ್ತಾರೆ. ಈಗ ನೆನಪಾಗುತ್ತೆ ಅಂದ್ಕೊಳ್ಳಿ, ಅವ್ರಿಗೆ ಅವ್ರು ರೀಕಾಲ್ ಮಾಡಿಕೊಂಡು ಆ ನೆನಪುಗಳನ್ನು ಹೊಡೆದೋಡಿಸಿ ಮತ್ತೆ ಅವರು ಪ್ರಾಕ್ಟಿಕಲ್ ಪ್ರೆಸೆಂಟ್ ಮೇಲೆ ಬದುಕಿ ನಮ್ಮ ಲೈಫ್ ನಾವು ಲೀಡ್ ಮಾಡಬೇಕು ಅನ್ನೋ ಥಾಟಿಗೆ ಬಂದಿರ್ತಾರೆ, ಮೆಂಟಾಲಿಟಿಗೆ ಬಂದಿರ್ತಾರೆ. ಆವಾಗ ಮಾತ್ರ ಹಾಗಾಗ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ಪಾಯಿಂಟ್ ನಿಮ್ಗೆ? ಏನಂದ್ರೆ, ನೆನಪುಗಳು ಬಂದರೂ ಕೂಡ ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ, ಅದನ್ನ ಡೈವರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಟಾಪಿಕ್ಕೇ ಬೇಡ ಅವರಿಗೆ, ನಿಮ್ಮ ನೆನಪು ಬೇಡ, ನಿಮ್ಮ ಟಾಪಿಕ್ ಬೇಡ, ನೀವೇ ಬೇಡ ಅಂತ ಫಿಕ್ಸ್ ಆಗಿರ್ತಾರೆ. ಅಷ್ಟು ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ಮರಿಲೇಬೇಕು, ಮರೆತು ಸಾಗಲೇಬೇಕು ಅಂತ. ಬಟ್ ಸ್ಟಿಲ್ ನೀವೇನು ಅನ್ಕೊಂಡಿರ್ತೀರಿ, ಮರ್ತಿಲ್ಲ ಅವ್ರು ಇನ್ನ ನಮ್ಮದೇ ಗುಂಗಲ್ಲಿ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರಿ. ಬಟ್ ಇಟ್ಸ್ ರಾಂಗ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. 4ನೇ ಪಾಯಿಂಟಿಗೆ ಏನಂತ ಹೇಳಿದ್ರೆ, ತನ್ನ ಜೀವನದಲ್ಲಿ ಮುಂದೆ ಸಾಗಿರುವುದು. ಅಂದರೆ ಅವ್ರ ಲೈಫ್, ಅವ್ರ ಕೆರಿಯರ್, ಅವ್ರ ಗ್ರೋತ್, ಅವ್ರ ಫಿನಾನ್ಷಿಯಲ್ ಒಂದು ಸಪೋರ್ಟ್, ಕೆರಿಯರ್ ಎಲ್ಲ ನೋಡ್ಕೊಳ್ತಾರೆ. ನಿಮ್ಮ ಬಗ್ಗೆ 1% ಯೋಚನೆ ಮಾಡಿ. ನೋಡಿ, ನೀವಿಲ್ಲಿ ಒದ್ದಾಡ್ತಿರ್ತೀರಿ, ಅವ್ರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಕೆಲಸದಲ್ಲಿ ಇನ್ನಷ್ಟು ಇನ್ಕಮ್ ತೊಗೊಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಫ್ಯಾಮಿಲಿಗೆ ಒಳ್ಳೆ ಸಪೋರ್ಟಿವ್ ಆಗಿ ನಿಲ್ಲಬೇಕು, ನಾನು ಇನ್ನೂ ಚೆನ್ನಾಗಿರಬೇಕು, ನನ್ನ ಇಷ್ಟಪಡೋರೊಟ್ಟಿಗೆ ನಾನು ಇರಬೇಕು, ಇದರಲ್ಲಿ ಅವ್ರು ಇರ್ತಾರೆ. ನೀವು ಅಗೇನ್ ಅದೇ ಮೆಂಟಾಲಿಟಿನಲ್ಲಿ, ಮೈಂಡ್ ಸೆಟ್ಟಲ್ಲಿ ಬದುಕ್ತಾ ಇರ್ತೀರಿ. ಡಿಫರೆನ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ನಿಮಗೆ. ಸೊ ಲೈಕ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ? ಒಂದೊಂದು ಶಾರ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ, ಅರ್ಥ ಮಾಡ್ಕೊಳ್ತಾ ಹೋಗಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಸಂದೇಶಗಳಿಗೆ ಆಸಕ್ತಿ ತೋರಿಸಲ್ಲ. ಸಪೋಸ್ ನೀವೇನಾದರೂ ಅವ್ರಿಗೆ ಮೆಸೇಜ್ ಮಾಡ್ತೀರಿ, ಕಾಲ್ ಮಾಡ್ತೀರಿ ಅಂತ ಹೇಳಿದ್ರೆ, ಡೋಂಟ್ ಕೇರ್, ಇಂಟ್ರೆಸ್ಟೇ ಇರಲ್ಲ. ಬಿಕಾಸ್ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ನಿಮ್ಮನ್ನು ಬಿಟ್ಟೇ ಬಿಡಬೇಕು ಅಂತ. ಸೊ ಮೆಂಟಲಿ ಅವರು ಫಿಕ್ಸ್ ಆದಾಗ ನೀವು ಏನೇ ಅವರಿಗೆ ಎಷ್ಟೇ ನೀವು ಟ್ರೈ ಮಾಡಿ, ಒಳ್ಳೆತನದಿಂದ ನಡ್ಕೊಳ್ಳಿ, ಕನ್ವಿನ್ಸ್ ಮಾಡಿ, ಕಾಳಜಿ ತೋರಿಸಿ, ವರ್ಕೇ ಆಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಅವ್ರು ಆಸಕ್ತಿ ತಗೊಳ್ತಾ ಇರಲ್ಲ. ಆಸಕ್ತಿ ತಗೊಳ್ಳಲ್ಲ ಅಂತ ಹೇಳಿದ್ರೆ ಅಲ್ಲೇ ಅರ್ಥ ಇದೆ ನಿಮಗೆ, ನೋ ಯೂಸ್. ಓಕೆ. ಸೊ ನನ್ನ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭೇಟಿ ಆಗುವ ಆಸಕ್ತಿ ಇರಲ್ಲ. ನೀವು ಮೀಟ್ ಮಾಡಬೇಕು, ಅಲ್ಲಿಗೆ ಬಾ, ಕಾಫಿ ಡೇಗೆ ಬಾ, ಇಲ್ಲ ಹೋಟೆಲಿಗೆ ಬಾ, ಅಲ್ಲಿ ಸಿಗೋಣ, ಸೊ ಅಲ್ಲಿ ಟಿಫಿನ್, ಲೈಕ್ ನೀವು ಎಲ್ಲಿಗೆ ಕರೆದ್ರು, ಯಾವ ಪ್ಲೇಸ್, ಪಾರ್ಕಿಗೆ ಬಾ, ಎಲ್ಲಿ ಕರೆದ್ರು ಅವ್ರಿಗೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನಿಮ್ಮ ಮುಖ ನೋಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ನಾನು ಬರಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಕಾಲೇ ಕಟ್ ಮಾಡಿಬಿಡ್ತಾರೆ. ಓಕೆ. ಅಲ್ಲಿಗೆ ತಿಳ್ಕೋಬೇಕು, ಇದೆಲ್ಲ ಲಕ್ಷಣಗಳು ಬರ್ತಾ ಇದ್ದಂಗೆ ಇವ್ರಿಗೆ ಆಲ್ರೆಡಿ ನಾನು ಬೇಡವಾಗಿದ್ದೀನಿ, ಅವ್ರ ಲೈಫಿಂದ ತೆಗ್ದುಹಾಕಿದ್ದಾರೆ, ನಾನು ಮತ್ತೆ ಪ್ರಯತ್ನ ಮಾಡಬಾರ್ದು ಅನ್ನೋದು ನಿಮಗೆ ಬರಬೇಕು ತಲೆಗೆ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭವಿಷ್ಯದ ಯೋಚನೆ ಅಂತೂ ಇಲ್ಲಿ ಇಷ್ಟೆಲ್ಲ ಇಲ್ಲ ಅಂದಮೇಲೆ ಭವಿಷ್ಯದ ಬಗ್ಗೆ ಅಂತೂ ಯಾವುದೇ ಯೋಚನೆ ಮಾಡಿರಲ್ಲ. ಕಂಪ್ಲೀಟ್ಲಿ ಅವ್ರ ಭವಿಷ್ಯ ಅವ್ರದ್ದು ಒಂದು ಥಾಟ್ ಒಳಗಡೆ ಅವ್ರನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಿಷ್ಟು ಲಕ್ಷಣಗಳು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಆಲ್ರೆಡಿ ಮರ್ತು ಬಿಟ್ಟಿದ್ದಾರೆ. ನೀವು ಅವರ ಒಂದು ಗುಂಗಿಂದ ಆಚೆ ಬಂದು ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡಬೇಕಾಗಿರೋದು ತುಂಬ ಉತ್ತಮ. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಆಗಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.